ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಸಾಂಬಾರು ಮಾಡೋದು. ಅದನ್ನು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಕಡಲೆ ಕಾಯಿ, 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೂ ಈರುಳ್ಳಿ, ಟೊಮೊಟೊ ಹಣ್ಣು ಇದು ಆಡಿಸ್ಕೊಳ್ಳೋದಕ್ಕೆ, ಹಾಗೂ ಒಂದು ಚಿಕ್ಕದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಬೆಂಡೆಕಾಯಿ, ನಿಂಬೆ ಗಾತ್ರದ ಹುಣಸೆ ಹಣ್ಣು, ಸಾಸಿವೆ, ಕರಿಬೇವು, ಈರುಳ್ಳಿ, ಒಣಮೆಣಸಿನಕಾಯಿ. ಈಗ ಒಂದು ಮಿಕ್ಸಿ ಜಾರಿಗೆ ತುರಿದಿಟ್ಟಿರ್ತಕ್ಕಂಥ ಕಾಯಿನ ಹಾಕಬೇಕು. ಆಗ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ 2 ಸಣ್ಣ ಈರುಳ್ಳಿ, ಕಡಲೆ, ಹಾಗೂ ಟೊಮೊಟೊ ಹಣ್ಣು ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಬಬೇಕು. ಈ ರೀತಿ ರುಬ್ಬಿದಾಗ ಈ ರೀತಿ ಬಂದೈತೆ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು, ಭಾಳ ಸಣ್ಣದಾಗಿ ರುಬ್ಬಬೇಕು. ಈಗ ಗ್ಯಾಸ್ ಹಚ್ಚಿ ನಾನು ಬೆಂಡೆಕಾಯಿನ ಹುರ್ಕೊತಾ ಇದ್ದೀನಿ. ನೋಡ್ತಿದ್ರಲ್ಲ, ಈ ಥರ ಇದ್ದರೆ ಸಾಕು. ಭಾಳ ಚಿಕ್ಕದಾಗೂ ಬೇಡ, ದಪ್ಪದಾಗೂ ಬೇಡ, ದೊಡ್ಡದಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಮೀಡಿಯಮಾಗಿ ಹಚ್ಕೊಂಡಿದ್ದೀನಿ. ಜಾಸ್ತಿ ಉರಿ ಕೊಟ್ಬಿಟ್ರೆ ಬೇಗ ಸೀಕೋಗ್ಬಿಡುತ್ತೆ, ಕಮ್ಮಿ ಉರಿ ಕೊಟ್ರೂ ಭಾಳ ಲೇಟ್ ಆಗುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿತಾ ಇದ್ದೀನಿ ನಾನು. ಹಾಗೆ ಉರಿಯೋಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಹಸಿ ಸ್ಮೆಲ್ ಹೋಗಲಿ ಅಂತ. ಅದರಲ್ಲಿ ಸ್ವಲ್ಪ ಲೋಳ್ಪಿ ಇರುತ್ತಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ, ಈ ಕಂಟೆನ್ಸಿಲ್ ನಾನು ಹುರಿತಾ ಇದ್ದೀನಿ. ಅದೊಂದು ಚೆನ್ನಾಗಿ ಹುರಿಬೇಕು, ಭಾಳ ಕಪ್ಪಗೂ ಸೀಸ್ಕೋಬಾರ್ದು. ಈ ರೀತಿ ಹುರಿದ್ರೆ ಸಾಕು. ನೋಡ್ತಾ ಇದ್ದೀರಲ್ಲ, ಹುರಿದ ನಂತರ ನಾವು ಇದನ್ನ ಎತ್ತಿಟ್ಕೊಂಡು ಒಂದು ಪಾತ್ರೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಟ್ಟಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ. ಅದು ಎಣ್ಣೆ ಕಾದ ನಂತರ ನಾವು ಇಟ್ಟಿರ್ತಕ್ಕಂಥ ಒಗ್ಗರಣೆಗೆ ಕರಿಬೇವು, ಸಾಸಿವೆ ಇವನ್ನೆಲ್ಲ ಇಟ್ಟಿದ್ದೀವಲ್ಲ, ಅದರಲ್ಲಿ ನಾವು ಒಂದಾದ ನಂತರ ಒಂದು ಹಾಕಬೇಕು. ನಾನು ಮೊದಲು ಬಂದು ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಕರಿಬೇವು, ಈರುಳ್ಳಿ, ಒಣಮೆಣಸಿನಕಾಯಿ ಇಷ್ಟನ್ನು ಹಾಕಿ ಎಣ್ಣೆಲಿ ಫ್ರೈ ಮಾಡಬೇಕು. ಆ ನಂತರ ನಾವು ಅದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಹುರಿದು ಖಾರದ ಪುಡಿನ ಹಾಕಬೇಕು. ಅದು ಕೂಡ ಸ್ವಲ್ಪ ಎಣ್ಣೆಲಿ ಬೇಯಿದ್ರೆ ಚೆನ್ನಾಗಿ ಅದರ ಸ್ಮೆಲ್ ಬರುತ್ತೆ ಅಂತ. ಅದಾದ ನಂತರ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನ ನಾವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ಸ್ಮೆಲ್ ಹೋಗೋ ತನಕ. ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಅಳ್ಳಾಡಿಸ್ಕೊಂಡು ಉಯ್ಕೋಬೇಕು. ಅದು ಚೆನ್ನಾಗಿ ಕೊತ ಅಂತ ಕುದಿಯೋ ತನಕ ನಾವು ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು. ಆ ನಂತರ ಸ್ವಲ್ಪ ನಾವು ನೀರು ಹಾಕ್ಕೊಂಡಿದ್ದೀವಿ. ಈಗ ಕೊತ ಅಂತ ಕುದಿಯೋಕ್ಕೆ ಇಟ್ಟಿದ್ದೀವಿ. ಅದಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ನಾನು ನೋಡ್ಕೊತಾ ಇದ್ದೀನಿ ಎಷ್ಟೆಷ್ಟು ಬೇಕು ಅಂತ. ಸ್ವಲ್ಪ ನಾನು ಒಂದು ಚೊಂಬಲ್ಲಿ ಒಂದು ಸಲ ಹಾಕಿ ಇನ್ನೊಂದು ಕಾಲಷ್ಟು ಹಾಕಿದ್ದೀನಿ. ಒಂದು ಕಾಲು ಚೊಂಬು ನೀರು ಹಾಕಿದ್ದೀನಿ ಮಿಳ್ಳಿಲಿ. ನೋಡ್ತಾ ಇದ್ದೀರಲ್ಲ, ಇದಾದ ನಂತರ ನಾವು ಒಂದು ಹುಣಸೆ ಗಾತ್ರದ ನಿಂಬೆಹಣ್ಣು ಇಟ್ಟಿದ್ದೀವಲ್ಲ, ನಿಂಬೆ ಗಾತ್ರದ ಹುಣಸೆ ಹಣ್ಣ, ಅದನ್ನು ಚೆನ್ನಾಗಿ ಕಿವುಚ್ಕೋಬೇಕು. ಆ ಕಿವುಚ್ಕೊಂಡ ನಂತರ ಅದನ್ನು ಬಿಡ್ತಾಯಿದ್ದೀನಿ. ಬಿಟ್ಟಾದ ನಂತರ ಸ್ವಲ್ಪ ಅದನ್ನು ಮಳ್ಳಲಿಕ್ಕೆ ಬಿಡಬೇಕು, ಕುದಿಬೇಕದು. ನೋಡ್ತಾ ಇದ್ದೀರಲ್ವ, ಈಗ ಮುಚ್ಚಿಟ್ಟಿದ್ದೆ ಸ್ವಲ್ಪ ಹೊತ್ತು. ಈಗ ಅದು ಕುದೀತಿದೆ, ಈ ಕನ್ಸಿಸ್ಟೆನ್ಸಿಲಿ ಕುದೀತಿದೆ. ಈಗ ನಾವು ಹುರಿದಿರ್ತಕ್ಕಂಥ ಬೆಂಡೆಕಾಯಿನ ಹಾಕಬೇಕು. ನೋಡ್ತಿದ್ದೀರಲ್ಲ, ಈಗ ಹುರಿದಿರ್ತಕ್ಕಂಥ ಬೆಂಡೆಕಾಯಿನ ನಾನು ಹಾಕಿದ್ದೀನಿ. ಚೆನ್ನಾಗಿ ಮಳ್ಳಬೇಕದು. ಮಳ್ಳಿದ ನಂತರ ನಾವೇನು ಮಾಡಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾವು ಉಪ್ಪು ಹಾಕಿ 2 ನಿಮಿಷ ಬೇಯಲಿಕ್ಕಿಟ್ರೆ ಇಲ್ಲಿಗೆ ಬೆಂಡೆಕಾಯಿ ಸಾಂಬಾರು ಆಯಿತು. ಒಂದು ಸಲ ಟೇಸ್ಟ್ ಮಾಡಿ